ಎಲ್ಲರಿಗೂ ನಮಸ್ಕಾರ. ಮುಂಬರುವ 4 ದಿನಗಳು ಅಂದರೆ ಏಪ್ರಿಲ್ 18ರಿಂದ 21ರವರೆಗೆ ಗ್ರಹಗಳ ಸ್ಥಿತಿಗತಿ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ, ಯಾವೆಲ್ಲ ಬದಲಾವಣೆಗಳು ಆಗಬಹುದು ಮತ್ತು ನಾವು ಅದಕ್ಕೆಲ್ಲ ಹೇಗೆ ಸಿದ್ಧರಾಗಿರಬಹುದು, ಬನ್ನಿ ವಿವರವಾಗಿ ನೋಡೋಣ. ಹಾಗಾದ್ರೆ ಈ 4 ದಿನಗಳು ನಮ್ಮ ಪಾಲಿಗೆ ತಂದಿರೋದು ಏನೋ? ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತಾ ಅಥವಾ ನಾವು ಎದುರಿಸಬೇಕಾದ ಸವಾಲುಗಳನ್ನ ಹೊತ್ತು ತರ್ತಿದೆಯಾ? ಬನ್ನಿ, ಆಕಾಶದಲ್ಲಿರುವ ಗ್ರಹಗಳು ನಮಗಾಗಿ ಏನೆಲ್ಲ ಪ್ಲಾನ್ ಮಾಡಿವೆ ಅಂತ ಒಳಹೊಕ್ಕು ನೋಡೋಣ. ನೋಡಿ, ಈ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ವಿಶೇಷತೆ ಇದೆ. ಏಪ್ರಿಲ್ 18ರ ಆರ್ಥಿಕ ವಿಚಾರಗಳಿಂದ ಶುರುವಾಗಿ 21ರ ಹೊತ್ತಿಗೆ ಸಂಬಂಧಗಳಲ್ಲಿ ಸಿಗುವ ಸಮಾಧಾನದವರೆಗೆ ನಮ್ಮ ಜೀವನದ ಒಂದೊಂದು ಪ್ರಮುಖ ಅಂಶದ ಮೇಲೂ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ಒಂದೊಂದಾಗಿಯೇ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ಎಲ್ಲರಿಗೂ ಬಹಳ ಮುಖ್ಯವಾದ ಹಣಕಾಸಿನ ವಿಚಾರಕ್ಕೆ ಬರೋಣ. ಇಲ್ಲಿಯೊಂದು ವಿಶೇಷ ಇದೆ. ಗ್ರಹಗಳು ಒಂದ್ ಕಡೆ ನಮಗೆ ಎಚ್ಚರಿಕೆ ಗಂಟೆ ಬಾರಿಸ್ತಿದ್ರೆ, ಇನ್ನೊಂದ್ ಕಡೆ ಹೊಸ ಅವಕಾಶದ ಬಾಗಿಲನ್ನು ತೆರೆದಿಡ್ತಾ ಇವೆ. ಇದು ಹೇಗಪ್ಪ ಅಂತೀರಾ? ನೋಡೋಣ ಬನ್ನಿ. ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ವಿಚಿತ್ರವಾದ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ನಮ್ಮ ಆದಾಯ ಸ್ಟೇಬಲ್ ಆಗಿರುತ್ತೆ, ಅದ್ರಲ್ಲಿ ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ಕಡೆ, ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ 18ರ ಆಸುಪಾಸಿನಲ್ಲಿ ಅನಿರೀಕ್ಷಿತ ಖರ್ಚುಗಳು ಅಂತಾರಲ್ಲ, ಅವು ಇದ್ದಕ್ಕಿದ್ದಂತೆ ಬಂದು ನಮ್ಮ ಇಡೀ ತಿಂಗಳ ಬಜೆಟ್ಟನ್ನೇ ತಲೆಕೆಳಗು ಮಾಡೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ಇದಕ್ಕೆ ಇರೋ ಒಂದೇ ಒಂದು ಸೂಪರ್ ಅಸ್ತ್ರ ಅಂದ್ರೆ ಅದು ಆರ್ಥಿಕ ಶಿಸ್ತು. ಯಾರೋ ಹೇಳಿದ್ರು ಅಂತೆ ಎಲ್ಲೆಲ್ಲೋ ಹಣ ಹಾಕೋದು, ಆತುರದ ನಿರ್ಧಾರ ಮಾಡೋದು ಬೇಡ. ಖರ್ಚು ಮಾಡುವಾಗ ಪ್ರತಿ ರೂಪಾಯ ಲೆಕ್ಕ ಇರ್ಲಿ. ಆದಷ್ಟು ಉಳಿತಾಯಕ್ಕೆ ಗಮನ ಕೊಟ್ರೆ 21ನೇ ತಾರೀಖು ಬರುವಷ್ಟರಲ್ಲಿ ಈ ಆರ್ಥಿಕ ಒತ್ತಡವೆಲ್ಲ ಕಡಿಮೆಯಾಗಿ ಒಂದು ರೀತಿ ನಿರಾಳತೆ ಸಿಗೋದ್ರಲ್ಲಿ ಸಂಶಯವೇ ಇಲ್ಲ. ಸರಿ, ಹಣಕಾಸಿನ ವಿಚಾರವಾಯಿತು. ಈಗ ನಮ್ಮ ವೃತ್ತಿ ಮತ್ತು ವ್ಯಾಪಾರದ ಕಡೆಗೆ ಹೋಗೋಣ. ಇಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ ಬನ್ನಿ. ಆರಂಭದ ಒತ್ತಡವೇ ಮುಂದೆ ಯಶಸ್ಸಿಗೆ ಮೆಟ್ಟಿಲಾಗುವ ಕಥೆಯಿದು. ನೋಡಿ, ಉದ್ಯೋಗದಲ್ಲಿರೋರಿಗೆ ಈ ಸಮಯ ಒಂದು ರೀತಿ ಪರ್ವತ ಹತ್ತಿದ ಹಾಗೆ. ಆರಂಭದಲ್ಲಿ ಅಂದ್ರೆ 18-19ನೇ ತಾರೀಕು ಕೆಲ್ಸದ ಒತ್ತಡ, ಜವಾಬ್ದಾರಿಗಳು ಎಲ್ಲವೂ ಜಾಸ್ತಿ ಅನ್ಸ್ಬಹುದು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಈ ಪರಿಶ್ರಮ ಖಂಡಿತ ವ್ಯರ್ಥ ಆಗಲ್ಲ. ಪಟ್ಟ ಕಷ್ಟವೇ ಮೇಲಧಿಕಾರಿಗಳ ಕಣ್ಣಿಗೆ ಬಿದ್ದು ಮನ್ನಿಡೆ ಸಿಗುತ್ತೆ. ಆಮೇಲೆ ನೋಡಿ, 21ನೇ ತಾರೀಕಿನ ಹೊತ್ತಿಗೆ ಹೊಸ ಅವಕಾಶಗಳೇ ನಮ್ಮನ್ನ ಹುಡುಕೊಂಡು ಬರ್ತವೆ. ಇನ್ನು ವ್ಯಾಪಾರ ಮಾಡೋರ್ ಕತೆ ಏನು? ಅವರಿಗಿದು ಒಂದು ರೀತಿ ತಾಳ್ಮೆಯ ಪರೀಕ್ಷೆಯ ಕಾಲ. ಅದರಲ್ಲೂ 19 ಮತ್ತು 20ರಂದು ವ್ಯಾಪಾರ ಸ್ವಲ್ಪ ಸ್ಲೋ ಆಗ್ಬೋದು. ಅಂದ್ಕೊಂಡಷ್ಟು ಲಾಭ ಬರ್ದೇ ಇರಬಹುದು. ಅದಕ್ಕೆಲ್ಲ ಧೈರ್ಯಗಿಡಬೇಡಿ. ಗ್ರಾಹಕರ ಜೊತೆ ಸ್ಪಷ್ಟವಾಗಿ ಮಾತನಾಡಿ, ಯಾವುದೇ ನಿರ್ಧಾರ ತಗೊಳ್ಳೋ ಮುನ್ನ ಅದರ ರಿಸ್ಕ್ ಏನು ಅಂತ ಯೋಚಿಸಿ. ಸರಿಯಾದ ಪ್ಲಾನಿಂಗ್ ಇದ್ರೆ 21ರ ಹೊತ್ತಿಗೆ ಖಂಡಿತ ಲಾಭದ ಮುಖ ನೋಡ್ತೀರಿ. ಹಣ, ಉದ್ಯೋಗ ಎಲ್ಲ ಆಯ್ತು. ಈಗ ನಮ್ಮ ಜೀವನದ ಅಡಿಪಾಯವಾದ ಕುಟುಂಬ ಸಂಬಂಧಗಳ ಕಡೆಗೆ ಬರೋಣ. ಇಲ್ಲಿ ಮಾತುಗಳೇ ಎಲ್ಲವನ್ನೂ ನಿರ್ಧರಿಸ್ತವೆ. ಅಕ್ಷರಶಃ ಮಾತುಗಳೇ ಮಂತ್ರಗಳು. ಈ ಸಮಯದಲ್ಲಿ ಕುಟುಂಬದವರ ಜೊತೆ ಅಥವಾ ನಮ್ಮ ಪ್ರೀತಿಪಾತ್ರರ ಜೊತೆ ಇರೋ ಸಂಬಂಧಗಳನ್ನ ಕಾಪಾಡಿಕೊಳ್ಳೋಕೆ ಇರೋ ಒಂದೇ ಒಂದು ಗೋಲ್ಡನ್ ರೂಲ್ ಇದು: ಮಾತಾಡೋ ಮುನ್ನ ಒಂದು ಕ್ಷಣ ಯೋಚಿಸಿ. ಯಾಕಂದ್ರೆ ಗ್ರಹಗಳ ಪ್ರಭಾವದಿಂದ, ಅದರಲ್ಲೂ 18 ಮತ್ತು 19ನೇ ತಾರೀಕು ನಾವು ಸುಮ್ಮನೆ ಆಡಿದ ಒಂದು ಸಣ್ಣ ಮಾತು ಕೂಡ ದೊಡ್ಡ ಅಪಾರ್ಥಕ್ಕೆ ಕಾರಣವಾಗಿ ಮನಸ್ತಾಪ ಉಂಟು ಮಾಡಬಹುದು. ಹಾಗಾಗಿ ತುಂಬಾನೇ ಎಚ್ಚರಿಕೆ ಇರ್ಲಿ. ಒಂದ್ವೇಳೆ 20ನೇ ತಾರೀಕಿನಿಂದ ಏನಾದ್ರೂ ಹಳೆಯ ಸಮಸ್ಯೆಗಳು ಮತ್ತೆ ಮುನ್ನೆಲೆಗೆ ಬಂದ್ರೂ ಕೂಡ ಆತಂಕ ಬೇಡ. ತಾಳ್ಮೆಯಿಂದ, ಪ್ರೀತಿಯಿಂದ ಕೂತು ಮಾತನಾಡಿದ್ರೆ ಅದರ ರಿಸಲ್ಟ್ ಅದ್ಭುತವಾಗಿರುತ್ತೆ. 21ನೇ ತಾರೀಕು ಬರೋವಷ್ಟರಲ್ಲಿ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ. ಮನೆಯಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ನೆಲೆಸುತ್ತೆ. ಸರಿ, ಈಗ ಕೊನೆಯದಾಗಿ, ಆದ್ರೆ ಬಹಳ ಮುಖ್ಯವಾಗಿ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ನೋಡೋಣ. ಯಾಕಂದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗ್ಬೇಕಂದ್ರೆ ಸಮತೋಲನ ಅನ್ನೋದು ತುಂಬಾ ಮುಖ್ಯ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ನಾವು ಒಂದು ಸತ್ಯವನ್ನ ಯಾವತ್ತೂ ಮರೆಯಬಾರ್ದು. ನಮ್ಮ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ದೇಹಕ್ಕೆ ಸ್ವಲ್ಪ ಸುಸ್ತಾದ್ರೂ ಅಥವಾ ಜೀರ್ಣಕ್ರಿಯೆಯಲ್ಲಿ ಸಣ್ಣಪುಟ್ಟ ತೊಂದರೆ ಕಾಣಿಸ್ಕೊಂಡ್ರೂ ಅದನ್ನ ನಂತರ ಮಾಡೋಣ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದೇ ರೀತಿ ಮಾನಸಿಕ ಶಾಂತಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಿ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ರೆ, ಈ ಸಮಯದಲ್ಲಿ ಕಾನ್ಸಂಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಇದಕ್ಕೆ ಒಂದು ಸಿಂಪಲ್ ಪರಿಹಾರ ಇದೆ. ದೊಡ್ಡ ಗುರಿಯನ್ನ ನೋಡಿ ಭಯಪಡೋ ಬದಲು ಅದನ್ನ ಪ್ರತಿದಿನದ ಸಣ್ಣ ಸಣ್ಣ ಟಾರ್ಗೆಟ್ಗಳಾಗಿ ವಿಂಗಡಿಸ್ಕೊಡಿ. ಅಯ್ಯೋ, ಅವನಷ್ಟೋದಿದ, ಇವಳು ಇಷ್ಟೋದ್ಲು ಅಂತ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ನಮ್ಮ ಪ್ರಗತಿ ಮೇಲೆ ಮಾತ್ರ ಗಮನ ಇಡಿ. ಆತ್ಮವಿಶ್ವಾಸ ತಾನಾಗೇ ವಾಪಸ್ ಬರುತ್ತೆ. ಹಾಗಾದ್ರೆ ಗ್ರಹಗಳ ಈ ಆಟವನ್ನ ನಾವು ಸುಮ್ನೆ ನೋಡ್ತಾ ಕೂರ್ಬೇಕಾ? ಖಂಡಿತ ಇಲ್ಲ.
ಈ ಸವಾಲುಗಳನ್ನೇ ಅವಕಾಶಗಳನ್ನಾಗಿ ಬದಲಾಯಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲೇ ಇದೆ. ಪರಿಸ್ಥಿತಿಯನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಕೊಳ್ಳೋಕೆ ಕೆಲವು ಸರಳ ಆದ್ರೆ ತುಂಬಾನೇ ಪವರ್ಫುಲ್ ಆದ ಪರಿಹಾರಗಳಿವೆ. ಅದೇನು ಅಂತ ನೋಡೋಣ. ಇದರ ಹಿಂದಿನ ಆಸ್ಟ್ರಾಲಜಿ ಸೀಕ್ರೆಟ್ ಏನು ಗೊತ್ತಾ? ಶುಕ್ರ ಗ್ರಹ ನಮ್ಮ ಹಣಕಾಸು ಮತ್ತು ಸಂಬಂಧಗಳಿಗೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಶನಿ ಗ್ರಹ ಸ್ವಲ್ಪ ಡಿಲೇ ಮಾಡ್ತಾನೆ, ಅಂದ್ರೆ ಕೆಲ್ಸಗಳನ್ನ ನಿಧಾನ ಮಾಡ್ತಾನೆ. ಇದರ ಅರ್ಥ ಇಷ್ಟೇ, ಪಡೋ ಕಷ್ಟಕ್ಕೆ ಫಲ ಅನ್ನೋದು ಗ್ಯಾರಂಟಿ, ಆದ್ರೆ ಅದು ತಕ್ಷಣಕ್ಕೆ ಸಿಗಲ್ಲ. ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ನೋಡಿ, ಇಲ್ಲಿ ಹೇಳಿರೋ ಪರಿಹಾರಗಳನ್ನ ಕೇವಲ ಪೂಜೆ ಪುನಸ್ಕಾರ ಅಂತ ಅಂದ್ಕೊಳ್ಳಬೇಡಿ. ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಲಕ್ಷ್ಮೀದೇವಿಯನ್ನ ಪ್ರಾರ್ಥಿಸೋದು ಅಥವಾ ಸಣ್ಣ ದಾನ ಧರ್ಮ ಮಾಡೋದು, ಇವೆಲ್ಲವನ್ನೂ ಶ್ರದ್ಧೆ ನಂಬಿಕೆಯಿಂದ ಮಾಡಿದಾಗ ಅವು ನಮ್ಮೊಳಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ತುಂಬುತ್ತವೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಮನಸ್ಸಿಗೆ ಒಂದು ಸ್ಪಷ್ಟತೆಯನ್ನ ಕೊಡ್ತವೆ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ಗ್ರಹಗಳು ನಮಗೆ ದಾರಿ ತೋರಿಸಬಹುದು, ಆದ್ರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನಾವೇ. ಈ ಸಮಯವು ಕೇವಲ ಸವಾಲುಗಳನ್ನಷ್ಟೇ ಅಲ್ಲ, ನಮ್ಮನ್ನು ನಾವು ಇನ್ನಷ್ಟು ಉತ್ತಮಪಡಿಸಿಕೊಳ್ಳೋಕೆ, ನಮ್ಮ ಬೆಳವಣಿಗೆಗೆ ಒಂದು ಅದ್ಭುತ ಅವಕಾಶವನ್ನೂ ತಂದಿದೆ. ಹಾಗಾಗಿ ಈ ಮಾರ್ಗದರ್ಶನವನ್ನ ಸರಿಯಾಗಿ ಬಳಸ್ಕೊಂಡು ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆದಾಗ್ಲಿ.